ಹಾಯ್, ನನ್ನ ಹೆಸರು ಅರ್ಜುನ್ ಅಂತ. ನನ್ನ ಹೆಸರು ಜಲಜಾ. ಶಿಲ್ಪಾ ಫೌಂಡೇಶನ್ ಮತ್ತು ತ್ರೈ ಕಲ್ಚರಿಂದ ಒಂದು ಯಕ್ಷಗಾನದ ಇವೆಂಟ್ ಆರ್ಗನೈಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ವೀಕೆಂಡ್ಸಲ್ಲಿ ಅಲ್ಲಿ ಇಲ್ಲೆಲ್ಲ ಹೋಗ್ತಾ ಇದ್ವಿ. ಬಟ್ ಫಸ್ಟ್ ಟೈಮ್ ಈ ಥರ ಇವೆಂಟ್ ಏನೋ ಒಂದು ಅಟೆಂಡ್ ಮಾಡಿದ್ದು, ತುಂಬ ಇಷ್ಟಪಟ್ವಿ. ಪೇಂಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ನಿಮಗೆ ಅನ್ನಿಸ್ತು? ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ಆ್ಯಸ್ ಅ ಕಪಲ್ ಆಗಿ ನಾವು ಇದೇ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಯಕ್ಷಕಾವ್ಯ ಅಂತೂ ಮನಸ್ಸಿಗೆ ತುಂಬ ಹಿಡಿಸ್ತು. ಅದೇ ಥರ ಈ ಜಾಗ ಕೂಡ ತುಂಬ ವೈಬ್ರೆಂಟ್ ಆಗಿದೆ ಮತ್ತು ವೈಬ್ರೆಂಟ್ ಪರ್ಫಾರ್ಮೆನ್ಸ್. ತುಂಬ ಖುಷಿಯಾಯಿತು. ನನ್ನ ಹೆಸರು ಪ್ರತಿಭಾ ಅಂತ. ನಾನು ಇಲ್ಲಿ ಫಿಡೆಲಿಟಿಸ್ ಗ್ಯಾಲರಿಲಿ ಶಿಲ್ಪಾ ಫೌಂಡೇಶನ್ ಮತ್ತು ತ್ರೈ ಫೌಂಡೇಶನ್ ಅವರ ನೇತೃತ್ವದಲ್ಲಿ ನಡೆದಿರೋ ಅಂಥ ಶ್ರೀ ಕಾವ್ಯಶ್ರೀ ಅವರ ಯಕ್ಷಕಾವ್ಯಕ್ಕೆ ಅಟೆಂಡ್ ಮಾಡಿದ್ದೆ. ಬಹಳ ಸೊಗಸಾಗಿತ್ತು. ಈ ಜಾಗನೂ ತುಂಬ ಚೆನ್ನಾಗಿದೆ ಮತ್ತು ಅವರ ಭಾಗವತದ ಕಾವ್ಯಗಳು ಮಾತ್ರ ತುಂಬ ಸೊಗಸಾಗಿತ್ತು. ಪ್ರತಿಯೊಬ್ಬರು ಬಂದು ಇದನ್ನು ನೆಕ್ಸ್ಟ್ ಪ್ರೋಗ್ರಾಮ್ ನಡೆಸಿದಾಗ ಬಂದು ದೇ ಹ್ಯಾವ್ ಟು ಎಂಜಾಯ್ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಆ್ಯಂಡ್ ಥ್ಯಾಂಕ್ಸ್ ಟು ದ ಫಿಡೆಲಿಟಿಸ್ ಗ್ಯಾಲರಿ ವಿಚ್ ಹಸ್ ಗಿವನ್ ದಿಸ್ ಆಪರ್ಚುನಿಟಿ ಇವರಿಗೆ to conduct this program. Very happy to be here, and the ambience is too good, and I hope even you will love the gallery paintings out here, which is so awesome. Except to say I enjoyed this place for the last 2 hours. ಹಾಡುಗಳನ್ನ ಏನಪ್ಪ ಕೇಳೋದು ಅಂತ ಅಂದ್ಕೊಂಡು ಬಂದೆ ನಾನು. ಅಂದರೆ ಸ್ವಲ್ಪ ಹೊತ್ತು ಕೇಳ್ಬೋದು, ಕೂಡ್ಬೋದು, ಮತ್ತು ಸಮಯ ಆದ ನಂತರ ಹೊರಡ್ಬೋದು ಅಂತ ಈ ಥರದ್ದು ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಕಾವ್ಯಶ್ರೀ ಅವರು ಇಷ್ಟು ಚೆನ್ನಾಗಿ ಹಾಡು ಹೇಳಿದ್ರಂದರೆ ಅಯ್ಯೋ ಇನ್ನೂ ಕೇಳಬೇಕು ಅಂತ ಆಸಕ್ತಿಯಿಂದ ಕೂತ್ಕೊಂಡೆ ನಾನು. ಅಂದರೆ ಅದ್ರ ಬಗ್ಗೆ ಜ್ಞಾನ ಇಲ್ಲದೇ ಇರೋ ವ್ಯಕ್ತಿಯೂ ಕೂಡ ಅವರ ಹಾಡಿಗೆ ತಾಳ ಹಾಕ್ತಾನೆ, ಕುಣಿತಾನೆ ಮತ್ತು ಅದನ್ನು ಸಂಭ್ರಮಾಚರಣೆಯನ್ನು ಮಾಡ್ತಾನೆ ಅಂತ ಅನ್ನೋ ಮಟ್ಟಿಗೆ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಅವ್ರಿಗೆಲ್ಲ ಮತ್ತೊಮ್ಮೆ ಒಳ್ಳೆಯದಾಗಲಿ ಮತ್ತು ಅವ್ರಿಗೆ ನನ್ನ ಕಡೆಯಿಂದ ಶುಭ ಹಾರೈಸ್ತೀನಿ.